ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಪೂರ್ತಿ ಫ್ಯಾಮಿಲಿನ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾವೆಲ್ಲ ಒಟ್ಟಿಗೆ ಇದ್ದಾಗ ಯಾವ ರೀತಿ ಇರ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೀಳುತ್ತೆ ನಿನ್ನ ಮಗ ನೋಡೆ ಚಿನ್ನು. ಮೊದಲಿಗೆ ನಮ್ಮ ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದೀವಿ ಅಂತೇಳಿ ಹೇಳ್ಬಿಡ್ತೀನಿ. ಟೋಟಲಾಗಿ 20 ಮೆಂಬರ್ಸ್ ಇರೋದು. ನಮ್ಮ ಅತ್ತೆ ಮಾವ ಮತ್ತು ಅವ್ರಿಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನಮ್ಮ ಭಾವ ಮತ್ತು 2 ಅತ್ತಿಗೆದಿರು ಮತ್ತು ನಮ್ಮ ಯಜಮಾನರು. 4 ಜನ ಮಕ್ಕಳು, ಜೊತೆಗೆ ಅಳಿಯಂದಿರೋ, ಸೊಸೆಯಂದಿರೋ ಮತ್ತು ಮೊಮ್ಮಕ್ಕಳು ಎಲ್ಲ ಸೇರಿ ಟೋಟಲಾಗಿ 20 ಜನ ಆಗ್ತೀವಿ. ನಮ್ಮದು ಒಂದು ದೊಡ್ಡ ಕೂಡು ಕುಟುಂಬ. ನೋಡ್ಬೋದು, ನಾನು ಮೊದಲಿಗೆ ಅತ್ತೆ ಮಾವನ ಮನೆಗೆ ಹೋದೆ. ಅಲ್ಲಿ ಎಲ್ಲರೂ ಕೂತ್ಕೊಂಡು ಈ ರೀತಿ ತಿಂಡಿನ ತಿಂತಾಯಿದ್ವಿ. ತಿಂಡಿಗೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಮಾಡಿದರು. ಅಲ್ಲಿಂದ ನಾನು ಮತ್ತು ನನ್ನ ಮಗನ ಹಳೆ ಸ್ಕೂಲ್ ಹತ್ರ ಹೋದ್ವಿ. ಯಾಕೆಂದರೆ ಅವನ TC ಕಲೆಕ್ಟ್ ಮಾಡಬೇಕಾಗಿತ್ತು ನಾನು. ಅದಕ್ಕೋಸ್ಕರ ಲೆಟರ್ ಕೊಡೋದಕ್ಕೆ ಅಂಥೇಳಿ ಹೋದೆ ಹಳೆ ಸ್ಕೂಲ್ ಹತ್ರ ನನ್ನ ಮಗನ ಕರ್ಕೊಂಡು. ತಿಂಡಿ ಮಾಡಿಕೊಂಡು ಅಲ್ಲಿಂದ ಅದಾದಮೇಲೆ ಮತ್ತೆ ಆ್ಯಸ್ ಯೂಶುವಲ್ ರಿಟರ್ನ್ ಬಂದ್ವಿ. ಇದು ನಮ್ಮ ಕುರುಬ್ರಲ್ಲಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಮದುವೆ ಆದಮೇಲೂ ಕೂಡ 11 ಇಯರ್ಸ್ ನಾನು ಇಲ್ಲೇ ಇದ್ದಿದ್ದು. ಏನೋ ಒಂಥರ ಪ್ರೀತಿ. ಇದು ಬಂದು ನಮ್ಮ ಮನೆ ರೋಡು. ಇಲ್ಲಿ ಎಲ್ಲ ಥರ ತರಕಾರಿ, ಹಣ್ಣುಗಳಾಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ನಾನು ಮನೆ ಹತ್ರ ಹೋಗ್ತಾಯಿದ್ದೀನಿ ನಡ್ಕೊಂಡು. ಅಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಊಟದ ಟೈಮ್ ಆಗಿತ್ತು. ಊಟಕ್ಕೆ ರಸಮ್ ಮತ್ತು ಮಿಕ್ಸ್ಚರ್ ಎಲ್ಲ ಮಾಡಿದ್ರು, ಜೊತೆಗೆ ಚಿಕನ್ ಸಾಂಬಾರು ಕೂಡ ಇತ್ತು, ಹಾಗೆ ಬೆಳಗ್ಗೆ ಮಾಡಿದ್ರು. ಅದಾದಮೇಲೆ ಸುಮ್ಮನೆ ಹೀಗೆ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನಾವೇ ಮನೆಯಲ್ಲಿ ಮೂವಿ ಹಾಕ್ಕೊಂಡು ನೋಡ್ತಾಯಿದ್ವಿ. ನೋಡ್ಬೋದು, RRR ಮೂವಿ ಕನ್ನಡದಲ್ಲಿ ನೋಡ್ತಾಯಿದ್ವಿ. ಅದ್ರ ಜೊತೆಗೆ ನನ್ನ ಮಗ ಕೂಡ ಇದೇ ಥರ ಡ್ಯಾನ್ಸ್ ಮಾಡಿಕೊಂಡು, ಜೊತೆಗೆ ಅಪ್ಪು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದ. ಕ್ಯೂಟಾಗಿ. ಇಲ್ಲಿ ಹಸ್ಬೆಂಡು ಹಳೇ ಕಾಲದ ಓಲ್ಡ್ ಸಾಂಗ್ಗಳನ್ನೆಲ್ಲ ಹಾಕ್ತಾಯಿದ್ರು. ಅದಕ್ಕೆ ಚಿನ್ನು ನೋಡೋಕ್ಕೆ ಯಾವ ರೀತಿ ಹಳೇ ಸಾಂಗ್ಗಳನ್ನ ಹಾಕಿ ಮಾಮ ತಲೆ ತಿಂತಾಯಿದ್ದಾರೆ ಅಂತ ವಿಡಿಯೋದಲ್ಲಿ ಅಂತ ಹೇಳ್ತಾಯಿದ್ಲು. ನಾವೆಲ್ಲ ಒಟ್ಟಿಗೆ ಇದ್ದರೆ ಇದೇ ರೀತಿ ಖುಷಿಯಾಗಿ ತರಲೆ ಮಾಡ್ಕೊಂಡಿರ್ತೀವಿ. ಹೀಗೆ ಊಟ ಎಲ್ಲ ಮಾಡಿ ಒದ್ದಾಡ್ತಾ ಇದ್ವಿ. ಅದಾದಮೇಲೆ ಮತ್ತೆ ಜ್ಯೂಸನ್ನ ಕೂಡ ತರಿಸಿದ್ರು ನಮ್ಮ ಭಾವ. ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಮತ್ತು ಮಿಕ್ಸ್ಚರ್ನ ತೊಗೊಂಡು ಬಂದರು. ಎಲ್ಲ ಇವಾಗ ಸ್ನ್ಯಾಕ್ಸ್ ಟೈಮ್. ಎಲ್ಲ ಕೂತ್ಕೊಂಡು ಮಿಕ್ಸ್ಚರ್ನ ತಿಂತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬಂದು ವೆಡ್ನೆಸ್ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್ಟರ್ಡೇ ನಾನು ಶಿಶಿರ್ ಹಳೆ ಸ್ಕೂಲ್ ಹತ್ರ ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾನು TC ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು ಒಂದು. ಅದಕ್ಕೋಸ್ಕರ ಹಳೆ ಸ್ಕೂಲ್ ಹತ್ರ ಹೋಗಿ ಹಾಗೆ ಅತ್ತೆ ಮನೆಗೆಲ್ಲ ಹೋಗಿ ಅಲ್ಲೆಲ್ಲ ಇದ್ದು ನಾವು ಸಂಜೆ ಈವ್ನಿಂಗ್ ಬಂದಿದ್ದು. ಇವತ್ತು ಕೂಡ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ, ಅತ್ತೆ ಮಾವನ ಮನೆಗೆ. ಮತ್ತೆ ಯಾಕೆ ಅಂತ ಹೇಳಿದ್ರೆ ಊರಿಂದ ನಮ್ಮ ಅಣ್ಣ ಎಲ್ಲ ಬಂದಿದ್ದಾರೆ. ಇವತ್ತೆಲ್ಲ ಒಬ್ಬಟ್ಟು ಮಾಡೋ ಪ್ರೋಗ್ರಾಮ್ ಇದೆ ಅಲ್ಲಿ. ಅದಕ್ಕೋಸ್ಕರ ಬೆಳಗ್ಗೆ ಫೋನ್ ಮಾಡಿದ್ರು. ಎಸ್ಟರ್ಡೇ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಅಂದರೆ ಊರ ಕಡೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂಥೇಳಿ. ಎಲ್ಲ ಬೇಜಾರಲ್ಲಿದ್ದರು. ಬಟ್ ಅದೆಲ್ಲ ಇವಾಗ ಏನೋ ಅಷ್ಟೊಂದೇನು ತೊಂದರೆ ಇಲ್ಲ ಅಂಥೇಳಿ ಗೊತ್ತಾಯ್ತಲ್ವ. ಅದಕ್ಕೆ ಅಣ್ಣ ಕೂಡ ನಾಳೆ ಮಾರ್ನಿಂಗ್ ಅವರ ಊರಿಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋ ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಮತ್ತೆ ಇವಾಗ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು ಬಾ ಅಂತೇಳಿ. ಅದಕ್ಕೆ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಅತ್ತೆ ಮಾವನ ಮನೆಗೆ. ಏನಂತ ಹೇಳಿದ್ರೆ ಲಾಸ್ಟ್ ವೀಕಿಂದ ಬರೀ ಓಡಾಟನೇ ಆಗ್ಬಿಟ್ಟಿದೆ ನಂದು. ಲಾಸ್ಟ್ ವೀಕೆಲ್ಲ ಸ್ಕೂಲಿಗೆ ಓಡಾಡಿದೆ, ಈ ವೀಕೆಲ್ಲ ಅತ್ತೆ ಮಾವನ ಮನೆಗೆ ಓಡಾಡ್ತಾ ಇದ್ದೀನಿ. ಬರೀ ಓಡಾಡೋದೇ ಆಗ್ತಾ ಇದೆ. ಶಿಶಿರಂತೂ ಅಲ್ಲೇ ಇದ್ದಾನೆ, ಅವನಿಗೆ ಅಲ್ಲೇ ಮಕ್ಕಳೆಲ್ಲ ಇರೋದ್ರಿಂದ ಅಲ್ಲೇ ಇಷ್ಟ ಆಗಿದೆ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀವಿ ನಾವು. ಇಲ್ಲಿ ಪಾಪ ಇಲ್ಲೂ ಒಬ್ಬನೇ ಇರ್ತಾನಲ್ವಾ ಅಂತ ಹೇಳ್ಬಿಟ್ಟು. ನೋಡೋಣ, ಇವಾಗ ಹೋಗಿ ಏನೇನಾಗುತ್ತೆ ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆಲ್ಲರಿಗೂ. ಹಿಂದಿನ ದಿನ ನೈಟು ನನ್ನ ಮನೆಗೆ ಬಂದುಬಿಟ್ಟಿದೆ. ಅದಾದಮೇಲೆ ಮಾರ್ನಿಂಗ್ ಮತ್ತೆ ನಾನು ಅತ್ತೆ ಮಾವನ ಮನೆಗೆ ಹೋದೆ. ಇದೇ ನಮ್ಮ ಅತ್ತೆ ಮಾವನ ಮನೆ. ತುಂಬ ವ್ಲಾಗಲ್ಲಿ ನೋಡಿದ್ದೀರಾ ನೀವು. ಇದು ಫಸ್ಟ್ ಫ್ಲೋರ್. ಇಲ್ಲಿ ನಮ್ಮ ಅಕ್ಕ ಭಾವ ಇರ್ತಾರೆ. 3rd ಫ್ಲೋರ್ನಲ್ಲಿ ನಮ್ಮ ಅತ್ತೆ ಮಾವ ಇರೋದು. ಫಸ್ಟ್ ಬಂದು ನಮ್ಮ ಭಾವ,
ಅವ್ರಿಗೆ 2 ಮಕ್ಕಳಿದ್ದಾರೆ. ಅದಾದಮೇಲೆ ನಮ್ಮ ಅತ್ತಿಗೆ ಬರ್ತಾರೆ, ದೊಡ್ಡ ಅತ್ತಿಗೆ. ಸೊ ಅವ್ರು ಬೆಂಗಳೂರಲ್ಲೇ ಇರೋದು, ಅವರಿಗೆ 3 ಜನ ಮಕ್ಕಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಅತ್ತಿಗೆ, ಅವ್ರು ಮೈಸೂರಲ್ಲಿದ್ದಾರೆ. ಸೊ ಅವ್ರಿಗೆ ನಮ್ಮ ದೊಡ್ಡಪ್ಪನ ಮಗನ್ನೇ ಮಾಡ್ಕೊಂಡಿರೋದು ಮದುವೆ. ಸೊ ಅವ್ರಿಗೆ 2 ಮಕ್ಕಳು, ಅಭಿ, ಶಶು ಅಂಥೇಳಿ. ಸೊ ಅದಾದಮೇಲೆ ನಾವಿರೋದು ಲಾಸ್ಟು. ಸೊ ನನಗೆ ಒಬ್ಬನೇ ಮಗ. ಮೇಲೆ ಹೋದ್ಮೇಲೆ ಎಲ್ಲ ಮಕ್ಕಳು ಕೂತ್ಕೊಂಡು ಈ ರೀತಿ ಆಟಾಡ್ತಾಯಿದ್ರು. ಸೊ ಮೊದಲಿಗೆ ಇಲ್ಲಿ ನಮ್ಮ ರೂಮ್ ಇತ್ತು, ನಾವೆಲ್ಲ ಒಟ್ಟಿಗೆ ಇದ್ದಾಗ. ಸೊ ಎಲ್ಲ ಒಟ್ಟಿಗೆ ಇದ್ವಿ, ರೂಮ್ ಮಾತ್ರ ಮೇಲ್ಗಡೆ ಇತ್ತು ಅಷ್ಟೇ. ಸೊ ಅಲ್ಲೇ ಕೂತ್ಕೊಂಡು ಎಲ್ಲ ಮಕ್ಕಳು ಆಟಾಡ್ತಾಯಿದ್ದಾರೆ ಮುಂದೆ. ನಾನು ಒಳಗಡೆ ಹೋದ್ಮೇಲೆ ನಮ್ಮ ಅತ್ತಿಗೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ತಾಯಿದ್ರು. ಸೊ ಅವನು ತುಂಬ ನಾಚ್ಕೊಳ್ತಾಯಿದ್ದು ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ. ಸುಮ್ಮನೆ ಅವನಿಗೆ ರೇಗಿಸ್ಕೊಂಡು ಹೇಳಿದ ಮಾತು ಕೇಳಿಲ್ಲ ಅಂದರೆ ಅಂಡಲ್ಲಿ ಹೊಡಿತೀನಿ ಅಂತೇಳಿ ಇದು ಮಾಡ್ತಾಯಿದ್ರು. ಸೊ ನಾನು ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೆ, ನಿಂತ್ಕೊಂಡಿದ್ದೆ ನಗಾಡ್ಕೊಂಡು. ಅದಾದಮೇಲೆ ಒಬ್ಬಟ್ಟು ತಟ್ಟೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನಮ್ಮದು. ಇದು ಬಂದು ಕನಕ, ಇದು ಬಂದು ಹೂರ್ಣ. ತಟ್ಟೋದು ಬೇಯಿಸೋದು ನಾವಿಬ್ರು. ಸೊ ತಟ್ಟಿದ್ದು ಬೇಯಿಸಿದ್ದು ಎಲ್ಲ ಆದಮೇಲೆ ಒಂದು ರೌಂಡ್ ಊಟ ಕೂಡ ಆಯಿತು ಎಲ್ಲರದು. ಅದಾದಮೇಲೆ ಅದಕ್ಕೆ ಒಂದು ಡ್ರೆಸ್ಸನ್ನು ಆರ್ಡ್ರ್ ಮಾಡಿದ್ದು. ಸೊ ಇವರೇ ಬಂದು ಮೈಸೂರು ಅದಕ್ಕೆ, ಇವರು ಮೈಸೂರಲ್ಲಿರೋದು, ಅಣ್ಣ ಮತ್ತು ಅದಕ್ಕೆ. ಸೊ ಮೇಘನ ಬರ್ತಡೇ ಇದ್ದಿದ್ದರಿಂದ ಅವರು ಅವಳಿಗೊಂದು ಡ್ರೆಸ್ಸನ್ನು ಕೊಡಿಸ್ತಾಯಿದ್ರು ಗಿಫ್ಟಾಗಿ. ಸೊ ಅದನ್ನೇ ಓಪನ್ ಮಾಡ್ತಾಯಿದ್ರು, ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಸೊ May 1 ಬಂದು ಮೇಘನ ಬರ್ತಡೇ. ಸೊ ಹ್ಯಾಪಿ ಬರ್ಡೇ ಚಿನ್ನು. ಊಟ ಎಲ್ಲ ತಿಂದು ಬಿದ್ದು ಒದಾಡ್ತಾ ಇದ್ದೀವಿ. ಸೋಮಣ್ಣ ಆಯ್ ಮಾಡು ಸೋಮಣ್ಣ. ವಿಡಿಯೋಗೆ ಅಮ್ಮ 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 ಅನ್ಕೊಂಡು ಓಡಾಡ್ತವ್ರೆ ನಮ್ಮ. ಸೊ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ಇದು ನಮ್ಮ ಫ್ಯಾಮಿಲಿ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಯಾವ ರೀತಿ ಇರ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ಇರೋದು ನಾವೆಲ್ಲ ಒಟ್ಟಿಗೆ ಇದ್ದಾಗ. ಸೊ ನೋಡಿದ್ರಲ್ಲ, ಅತ್ತೆ ಮಾವನ ಮನೆಗೆ ಹೋದೆ. ಸೊ ಅದಾದಮೇಲೆ ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ರು. ಒಬ್ಬಟ್ಟು ಒಂದು ಬ್ಯಾಲೆನ್ಸ್ ಇತ್ತು. ಸೊ ನಾನು ಮತ್ತು ಚಿನ್ನು ಸೇರಿಕೊಂಡು, ಅಂದರೆ ಮೇಘನ ಇಬ್ಬರು ಸೇರಿಕೊಂಡು ಒಬ್ಬಟ್ಟನ್ನು ಮಾಡಿದ್ವಿ. ಸೊ ಗೀತಕ್ಕ ಕೂಡ ಹೆಲ್ಪ್ ಮಾಡಿದ್ರು ಉಂಡೆ ಮಾಡ್ಕೊಡೋದಕ್ಕೆ. ಸೊ ಹಿಂಗೆ ಎಲ್ಲ ಸೇರಿಕೊಂಡು ಒಬ್ಬಟ್ಟನ್ನು ಮಾಡಿ ಎಲ್ಲ ಊಟನ ತಿಂದು ಎಂಜಾಯ್ ಮಾಡಿ ಸೊ ಈಗ ಮನೆಗೆ ಬರ್ತಾಯಿದ್ದೀವಿ. ಟೈಮಿಗೆ 9 o'clock ಆಗ್ತಾಯಿದೆ. ಸೊ ಇವತ್ತು ಕೂಡ ನನ್ನ ಮಗ ಬರಲಿಲ್ಲ. ಫಸ್ಟು ಬರ್ತೀನಿ ಅಂತ ಹೇಳ್ದ, ಬರ್ತೀನಿ ಮಮ್ಮಿ ಅಂತ ಹೇಳ್ದ. ಅದಾದಮೇಲೆ ಮತ್ತೆ ಅದೇನೋ ಮೈಂಡ್ ಚೇಂಜ್ ಮಾಡಿಕೊಂಡು ಸೊ ಅವರೆಲ್ಲ ಹೋದ್ಮೇಲೆ ಬರ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ದಾನೆ ಮತ್ತೆ. ಸೊ ನಾನು ಹಸ್ಬೆಂಡ್ ಮಾತ್ರ ಬಂದ್ವಿ ರಿಟರ್ನು. ಸೊ ಬರ್ತಾ ದಾರಿನಲ್ಲಿ ಅಲ್ಲಿ ದೇವ್ರನ್ನ ಅಣ್ಣಮ್ಮನ್ನೆಲ್ಲ ಕೂರ್ಸೋದಕ್ಕೆ ಅಲಂಕಾರ ಕೂಡ, ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಅದು ಕೂಡ ಚೆನ್ನಾಗಿತ್ತು. ಅದರದ್ದು ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಚಿಕ್ಕಪೇಟೆಗೆ ಹೋಗಿದ್ದು. ಸೊ ಅಲ್ಲಿ ಕೂಡ ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಇನ್ನೂ. ಸೊ ನೋಡೋಣ, ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ, ಅಲ್ಲಿಂದ ಏನೇನು ತೊಗೊಂಡು ಬಂದೆ ನಾನು ಚಿಕ್ಕಪೇಟೆಗೆ ಹೋಗಿ ಅಂತ ಹೇಳಿಬಿಟ್ಟು. ಸೊ ನೋಡೋಣ. ಅದಾದಮೇಲೆ ಒಟ್ಟಿನಲ್ಲಿ ಲಾಸ್ಟ್ ವೀಕ್, ಈ ವೀಕೆಲ್ಲ ಬರೀ ಓಡಾಟನೇ ಆಗಿದೆ ನಂದು. ಸೊ ತುಂಬ ಓಡಾಡಿ ಸುಸ್ತಾಗ್ಬಿಟ್ಟಿದೆ, ಅಲ್ಲಿಗೆ ಅಲ್ಲಿಗೆ ಅಂಥೇಳಿ. ಸೊ ನೋಡ್ಬೋದು, ನಾಳೆಯಿಂದ ಫ್ರೀ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾಳೆ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಬೇಕು ನಾನು. ನಮ್ಮ ಕಡೆ ಒಂದು ಸೂತ್ಕ ಥರ ಆಗಿತ್ತು. ಸೊ ಅದಕ್ಕೆ ಈಗ ಊರಲ್ಲೆಲ್ಲ ಸೂತ್ಕ ಎಲ್ಲ ತೆಕ್ಕೊಂಡಿದ್ದಾರಂತೆ. ಸೊ ಇವಾಗ ನಾನು ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿ, ಸೊ ನಾಳೆ ಆ ಕೆಲಸ ಇದೆ ನನಗೆ.
ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಚಿಕ್ಕಪೇಟೆಯಿಂದ ಏನೇನು ತೊಗೊಂಡು ಬಂದೆ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಹೊಸದಾಗಿ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇನ್ನೂ ಇದೇ ಥರ ಹೆಚ್ಚು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟ ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.